ಶುಭೋದಯ ಸ್ನೇಹಿತರೆ. ವಾರಾಂತ್ಯ ಶನಿವಾರ ಭಾನುವಾರ ಬಂದರೆ ಅಬ್ಬಾ ಕೆಲಸ ಕಡಿಮೆ, ಪ್ರಯಾಣವೋ ಬೇರೆ ಊರಿಗೆ ಹೋಗೋದೋ ಯಾವುದಾದ್ರೂ ಒಂದು ರೀತಿಯ ರಿಲ್ಯಾಕ್ಸೇಷನ್ಗೆ ಮನಸ್ಸು ಹುಡುಕತ್ತೆ. ವಿಶ್ರಾಂತಿ, ಮನೋರಂಜನೆ, ಹಾಸ್ಯ, ವಿನೋದ ಮನಸ್ಸಿಗೆ ಸಂತಸವೂ ಕೊಡುತ್ತೆ, ಸಮಾಧಾನವೂ ಕೊಡುತ್ತೆ. ತಕ್ಕ ಮಟ್ಟಿಗೆ ಈ ಹುರುಪು ಚೈತನ್ಯವನ್ನು ಕೂಡ ಕೊಡುತ್ತೆ. ಮನೋರಂಜನೆ, ವಿಶ್ರಾಂತಿ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರುವ ಪರ್ಯಾಯ ಅಂದರೆ ಸಿನಿಮಾಗೆ ಹೋಗೋಣವಾ ಅಂತ ಶುರು ಮಾಡ್ತೀವಿ. ಸಿನಿಮಾ ನಮ್ಮ ಜೀವನದ ಅವಿಭಾಜ್ಯ ಅಂಗ, ನಮ್ಮ ಸಮುದಾಯದ ಅತಿ ಮುಖ್ಯ ಬಂಧಕ, ನಮ್ಮ ಸಮಾಜದ ಬಹುಪ್ರಮುಖ ಪ್ರಭಾವಯುತ ಅಂಗ. ಇನ್ನು ಭಾರತದಂಥ ವೈವಿಧ್ಯಮಯ ದೇಶಕ್ಕೆ ಸಿನಿಮಾ ಸಂಸ್ಕಾರವೂ ಹೌದು, ಕಲೆಯೂ ಹೌದು, ಸಂಸ್ಕೃತಿಯೂ ಹೌದು, ನಂಬಿಕೆಯೂ ಹೌದು, ಭಾವಲೋಕದ ಕಲ್ಪನೆಯೂ ಹೌದು, ದೃಷ್ಟಿಕೋನವೂ ಹೌದು. ವಿವಿಧ ಕಲಾ ಪ್ರಕಾರಗಳನ್ನು ನಮಗೆ ಪರಿಚಯಿಸಿ ವಿಭಿನ್ನತೆ ಪರದೆಯ ಮೇಲೆ ಮೆರೆದು ಬೇರೆಂದು ಲೋಕವನ್ನೇ ತೋರುವ ಈ ಜಗತ್ತು ಬಹಳ ವರ್ಣರಂಜಿತ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸಿನಿಮಾ ಇಸ್ ದ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್, ಕ್ರಿಯೇಟಿವಿಟಿ, ಪರ್ಸ್ಪೆಕ್ಟಿವ್ಸ್, ಸೋಷಿಯಲ್ ಫ್ಯಾಬ್ರಿಕ್ ಆ್ಯಂಡ್ ವಿಷನ್. ಭಾರತದಲ್ಲಿ ಸರಾಸರಿ ಸುಮಾರು 780 ಭಾಷೆಗಳಿವೆ. ವರ್ಷದಲ್ಲಿ ಸುಮಾರು 1500ರಿಂದ 2000 ಚಲನಚಿತ್ರಗಳು 20 ಭಾಷೆಗಳಲ್ಲಿ ನಿರ್ಮಾಣವಾಗುತ್ತವೆ. ಭಾರತೀಯ ಚಲನಚಿತ್ರೋದ್ಯಮದಿಂದ 2023ರ ಅಂಕಿ ಅಂಶದ ಪ್ರಕಾರ ಒಟ್ಟು ಆದಾಯ 200 ಕೋಟಿ ರೂಪಾಯಿಗಳು, ದಟ್ ಈಸ್ 200 ಬಿಲಿಯನ್ ಇಂಡಿಯನ್ ರುಪೀಸ್. ಎಷ್ಟು ಜನರಿಗೆ ಇದು ಉದ್ಯೋಗ ಕಲ್ಪಿಸಿದೆ ಎಂಬುದು ನಿಮ್ಮ ಲೆಕ್ಕಕ್ಕೆ ಬಿಟ್ಟಿದ್ದು. ಇಷ್ಟು ದೊಡ್ಡ ಉದ್ಯಮದ ಉಗಮ ಆದದ್ದು ಯಾವಾಗ ಅಂತ ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? ಯಾರಿಂದ ಅಂತ ಗೊತ್ತಾ? ಒಂದು ದಿನ ಇಷ್ಟು ಬೃಹತ್ ಉದ್ಯಮವಾಗಿ ಬೆಳೆಯತ್ತೆ ಅಂತ ಕನಸು ಕಂಡ ಕನಸುಗಾರ ಯಾರು ಅಂತ ಗೊತ್ತಾ? ಸಿನಿಮಾ ರಂಗವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದವರ ಕತೆ ಇವತ್ತಿನ ಸಂಚಿಕೆಯ ನಮ್ಮ ಹೀರೋ, ದ ಫಾದರ್ ಆಫ್ ಇಂಡಿಯನ್ ಸಿನಿಮಾ. ದೇಶ ಕಟ್ಟಿದ ದಿಗ್ಗಜರಲ್ಲಿ ಮನೋರಂಜನೆ ಇಲ್ಲ ಅಂದರೆ ಹೇಗಾಗತ್ತೆ ಅಲ್ವಾ? ಬಹುಶಃ ನೀವು ಗೆಸ್ ಮಾಡಿರ್ತೀರ. ಹೌದು, ದಾದಾ ಸಾಹೇಬ್ ಫಾಲ್ಕೆ ಅವರ ಹೆಸರು ಕೇಳಿಲ್ಲದವರು ಬಹಳ ವಿರಳ. ಬನ್ನಿ, ಇವರ ಯಶೋಗಾಥೆ ಕೇಳುವ ಮುನ್ನ ನನ್ನ ಭಿನ್ನಹ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಂತಹ ಕತೆಗಳನ್ನು ಕೇಳಿ ಬೇರೊಬ್ಬರಿಗೂ ಕೇಳಿಸಿ, ಶೇರ್ ಮಾಡಿ, ಕಮೆಂಟ್ ಹಾಗೂ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಭಾರತೀಯ ಚಿತ್ರರಂಗದ ಪಿತಾಮಹರು ಅಂತಲೇ ಅನ್ನಿಸ್ಕೊಂಡವರು ದಾದಾ ಸಾಹೇಬ್ ಫಾಲ್ಕೆ. ಅವರ ಹೆಸರು ಬಹಳ ಸುಪ್ರಸಿದ್ಧವಾದದ್ದು. ಇವರ ಮೂಲ ಹೆಸರು ದುಂಡಿರಾಜ್ ಗೋವಿಂದ ಫಾಲ್ಕೆ ಅಂತ ಇತ್ತು. ದುಂಡಿರಾಜರು ಬರೋಡಾದ ಕಲಾಭವನದ ಶಿಕ್ಷಣ ಮುಗಿಸಿ ಸರಕಾರಿ ಪ್ರಾಚ್ಯ ವಸ್ತು ಇಲಾಖೆಯಲ್ಲಿ ಚಿತ್ರಕಾರರಾಗಿ, ಛಾಯಾಚಿತ್ರಗಾರರಾಗಿ 1903ರಲ್ಲಿ ಖಾಯಂ ನೌಕರಿ ಗಳಿಸಿದವರು. ದುಂಡಿರಾಜರು ಫೋಟೋಕೆಮಿಕಲ್ ರಂಗದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದವರು. ಮಹಾನ್ ಸೃಜನಶೀಲ ಸಾಹಸಿಯಾದ ಈತ ಭಾರತೀಯ ಚಲನಚಿತ್ರ ರಂಗವೆಂಬ ಮಾಯಾಲೋಕವನ್ನು ಹರಿಶ್ಚಂದ್ರ ಚಿತ್ರದ ಮೂಲಕ ತೆರೆದಿಟ್ಟರು. ದಾದಾ ಸಾಹೇಬ್ ಫಾಲ್ಕೆಯವರು ಚಲನಚಿತ್ರ ರಂಗದ ಆವಿಷ್ಕಾರಕ್ಕಾಗಿ ತಮ್ಮ ಜೀವನವನ್ನೇ ತೆಯ್ದ ಮಹಾನ್ ತ್ಯಾಗಿ. ದುಂಡಿರಾಜ್ ಅವರು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಗೋದಾವರಿ ನದಿಯ ಉಗಮ ಸ್ಥಾನವಾದ ತ್ರಯಂಬಕೇಶ್ವರದ ವೈದಿಕ ಮನೆತನದೊಂದರಲ್ಲಿ ಜನಿಸಿದವರು. 1870 ಏಪ್ರಿಲ್ 30ರಂದು. ತಂದೆ ದಾಜಿ ಶಾಸ್ತ್ರಿ ಫಾಲ್ಕೆ ಸಂಸ್ಕೃತ ಶಿಕ್ಷಕರು. ಚಿಕ್ಕಂದಿನಿಂದಲೂ ದುಂಡಿರಾಜರು ತಂದೆಯವರು ಹೇಳಿಕೊಡುತ್ತಿದ್ದ ಪಾಠಗಳಲ್ಲಿ ಕಾವ್ಯ, ಪುರಾಣ, ಕತೆ, ಅತಿಮಾನುಷ ವಿಚಾರಗಳಲ್ಲಿ ಬಹಳ ಆಸಕ್ತಿ ತೋರ್ತಾ ಇದ್ರಂತೆ. ತ್ರಯಂಬಕೇಶ್ವರ ದೇಗುಲದಲ್ಲಿ ನಡೆಯುತ್ತಿದ್ದ ನೃತ್ಯ, ನಾಟಕಗಳು, ರಂಜಸಜ್ಜಿಕೆಗಳು, ವೇಷಭೂಷಣಗಳು ಚಿಕ್ಕ ಬಾಲಕನ ಮೇಲೆ ಅಪಾರ ಪ್ರಭಾವವನ್ನು ಆಗಲೇ ಬೀರಿತ್ತು. ನಟನೆ, ಹಾವಭಾವಗಳನ್ನು ಕಂಡಾಗ ಅವರು ರೋಮಾಂಚನಗೊಳ್ತಾ ಇದ್ರು.
ತಂದೆಯವರು ಹೇಳಿಕೊಡುತ್ತಿದ್ದ ವೈದಿಕ ಸಂಸ್ಕೃತ ಪಾಠಗಳಲ್ಲಿ ಮುಂದಿದ್ರೂ ಕೂಡ ನಾಟಕ, ನೃತ್ಯ, ಚಿತ್ರಕಲೆ ಇವುಗಳಲ್ಲಿ ದುಂಡಿರಾಜನ ಆಸಕ್ತಿ ಗಮನಿಸಿದ ಅವರ ತಂದೆ ಸ್ವಲ್ಪ ಚಿಂತಿತರಾದರು. ಲಲಿತ ಕಲೆಗಳ ಆಸಕ್ತಿಯಲ್ಲಿ ಪ್ರವರ್ಧಮಾನಕ್ಕೆ ಬರಲು ತ್ರಯಂಬಕೇಶ್ವರದಂತಹ ಚಿಕ್ಕ ಜಾಗ ಉತ್ತಮವಲ್ಲ ಅಂತ ಅವರು ಅರಿತರೂ ಕೂಡ ದೂರವೆನಿಸಿದ್ದ ಮುಂಬೈಗೆ ಒಬ್ಬನೇ ಮಗನನ್ನು ಕಳುಹಿಸಲು ಅವರಿಗೆ ಯಾಕೋ ಮನಸ್ಸು ಒಪ್ಪಲಿಲ್ಲ. ಮುಂದೆ ದುಂಡಿರಾಜ್ ಅವರಿಗೆ ಸರಸ್ವತಿ ಬಾಯಿ ಎಂಬ ಕನ್ಯೆಯೊಡನೆ ವಿವಾಹವಾಯಿತು. ಸರಸ್ವತಿ ಬಾಯಿಯವರು ಕೊಟ್ಟ ಸಹಕಾರ, ಮಾಡಿದ ತ್ಯಾಗ ಬಹಳ ಮೆಚ್ಚುವಂತಹದ್ದು. ಅವರ ಪ್ರೋತ್ಸಾಹದಿಂದಲೇ ದುಂಡಿರಾಜರು ಮುಂದೆ ತಮ್ಮ ಜೀವನದ ಪರಮೋದ್ದೇಶದ ಸಾಧನೆಯನ್ನು ಮಾಡಲು ಸಾಧ್ಯವಾಯಿತು ಅಂತ ಒಂದು ಕಡೆ ಹೇಳ್ಕೊಳ್ತಾರೆ. 1885ರಲ್ಲಿ ದಾಜಿ ಶಾಸ್ತ್ರಿ ಅವರಿಗೆ ಮುಂಬಯಿಯ ವಿಲ್ಸನ್ ಕಾಲೇಜ್ನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ನೌಕರಿ ಸಿಕ್ತು. ಹಾಗಾಗಿ ಅವರ ಕುಟುಂಬ ಮುಂಬಯಿಗೆ ವಲಸೆ ಬಂತು. ಇದು ದುಂಡಿರಾಜರ ಒಂದು ಜೀವನದ ಬಹುಮುಖ್ಯ ತಿರುವು ಅಂತಾನೆ ಹೇಳಬೇಕು. ದುಂಡಿರಾಜ್ ಅವರಿಗೆ ಮುಂಬೈನ ಪ್ರಸಿದ್ಧ ಜೆ ಸ್ಕೂಲ್ ಆಫ್ ಆರ್ಟ್ಸ್ನಲ್ಲಿ ಚಿತ್ರಕಲಾ ತರಗತಿಗೆ ಪ್ರವೇಶ ಸಿಕ್ತು. ಇದು ಅವರ ಚಿತ್ರಾಸಕ್ತಿಗೆ ಬಹಳ ಭದ್ರ ಬುನಾದಿ ಹಾಕಿಕೊಡ್ತು. ಅಲ್ಲಿನ ಕಾಲಾವಧಿ ಮುಗಿದ ನಂತರ ಮುಂದಿನ ಕಲಿಕೆಗಾಗಿ ಬರೋಡಾ ಕಲಾಭವನ ಸೇರಿದ್ರು. ಅಲ್ಲಿ ದುಂಡಿರಾಜರ ಪ್ರಾವೀಣ್ಯ, ಪಾಂಡಿತ್ಯವನ್ನು ಗುರುತಿಸಿದ ಪ್ರೊಫೆಸರ್ ಗುಜ್ಜರ್ ಎಂಬುವವರು ಈ ಯುವಕನ ಪಾಂಡಿತ್ಯಕ್ಕೆ ಕೇವಲ ಚಿತ್ರಕಲೆ ಸಾಲದೆಂದು ಛಾಯಾಚಿತ್ರ ವಿಭಾಗದ ಮೇಲ್ವಿಚಾರಕ ಅಂತ ಹೇಳಿ ನೇಮಕ ಮಾಡಿಕೊಟ್ರು. ಭಾರತದಲ್ಲಿ ಆಗ ಸ್ವಾತಂತ್ರ್ಯ ಸಂಗ್ರಾಮದ ಸ್ವದೇಶಿ ಚಳುವಳಿ ಭರದಿಂದ ಸಾಗಿತ್ತು. ಬ್ರಿಟಿಷ್ ಸರ್ಕಾರ ಆಯೋಜಿಸುತ್ತಿದ್ದ ಪ್ರಾಚ್ಯ ವಸ್ತು ಇಲಾಖೆಯ ವೃತ್ತಿಗೆ ರಾಜೀನಾಮೆ ಕೊಟ್ಟು ಗೆಳೆಯರೊಡಗೂಡಿ ಕೆತ್ತನೆ ಹಾಗೂ ಮುದ್ರಣದ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರು. ಬಹುಶಃ ನಿಮಗೆ ಒಂದು ಆಶ್ಚರ್ಯದ ಸಂಗತಿ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಅವರು ರಾಜ ರವಿವರ್ಮ ಅವರೊಡನೆ ಕೆಲಸ ಮಾಡಿದ್ದ ದಿನಗಳಿವು. ಆಗಿನ ಬೊಂಬಾಯಿಯಲ್ಲಿ ಕಲಾರಂಗದ ವಲಯದಲ್ಲಿ ಮಹಾನ್ ಮೇಧಾವಿಗಳೆಂದು ಅವರು ಹೆಸರು ಗಳಿಸಿದವರು. 1909 ವರ್ಷದಲ್ಲಿ ಹೊಸ ಯಂತ್ರ ಒಂದನ್ನು ತರಲು, ಹೊಸ ಯಂತ್ರಗಳ ಮಾಹಿತಿ ಪಡೆಯಲು ಜರ್ಮನಿಗೆ ಹೋದರು. 1911ರಲ್ಲಿ ತಮ್ಮ ಸಹ ಉದ್ಯಮಿಗಳ ಜೊತೆ ಉಂಟಾದ ಭಿನ್ನಾಭಿಪ್ರಾಯಗಳಿಂದಾಗಿ ಅವರ ವ್ಯಾಪಾರದಲ್ಲಿ ಹೆಚ್ಚು ಪ್ರಗತಿ ಆಗಲಿಲ್ಲ. ಮಡದಿ ಸರಸ್ವತಿ ಬಾಯಿಯವರು ಪತಿಯ ಕಷ್ಟದ ದಿನಗಳಲ್ಲಿ ಅವರ ಮನಸ್ಸಿಗೆ ಬೇಸರ ಮಾಡದೆ ಸಹಕಾರ ನೀಡಿ ಇದ್ದ ಹಣದಲ್ಲೇ ಮನೆಯ ಅವಶ್ಯಕತೆಗಳನ್ನು ಹೇಗೋ ನಿಭಾಯಿಸಿಕೊಂಡು ಹೋಗ್ತಾ ಇದ್ರು. ಒಂದು ದಿನ ಬೇಸರ ಕಳೀಲೆಂದು ಲೈಫ್ ಆಫ್ ದ ಕ್ರೈಸ್ಟ್ ಎಂಬ ಇಂಗ್ಲಿಷ್ ಚಿತ್ರ ವೀಕ್ಷಿಸಿದ ದುಂಡಿರಾಜರು ಚಿತ್ರಮಂದಿರದ ಬಳಿ ಎಸೆದಿದ್ದ ರೀಲಿನ ಸಣ್ಣ ಸಣ್ಣ ತುಣುಕುಗಳನ್ನು ಸಂಗ್ರಹಿಸಿ ಅದನ್ನು ಮಸೂರಾದ ಸಹಾಯದಿಂದ ನೋಡಿದ್ರು. ಕಂಪನಿಯೊಂದರಿಂದ ಅಟಿಕೆಯ ಸಿನಿಮಾ ಪ್ರದರ್ಶಿಸುವ ಯಂತ್ರವೊಂದನ್ನು, ಸಣ್ಣ ಪ್ರಮಾಣದ ರೀಲನ್ನು ತಂದು ಮನೆ ಗೋಡೆ ಮೇಲೆ ಚಿತ್ರ ಪ್ರದರ್ಶನ ಮಾಡಿದ್ರು. ಇದು ಅವರ ಮೊದಲ ಚಿತ್ರವಾಗಿತ್ತು. ಕುಟುಂಬದ ಸದಸ್ಯರು ಮೊದಲ ಪ್ರೇಕ್ಷಕರಾದರು. ದುಂಡಿರಾಜರಿಗೆ ತಮ್ಮ 40ನೇ ವಯಸ್ಸಿನಲ್ಲಿ ಕಣ್ಣಿನ ದೃಷ್ಟಿ ಇದ್ದಕ್ಕಿದ್ದಂತೆ ಮಂದವಾಗಿ ಕಣ್ಣು ಸರಿಯಾಗಿ ಕಾಣಿಸದಾಗಿತ್ತು. ಅವರ ಆಸೆಗಳು ನುಚ್ಚು ನೂರಾದ ದಿನಗಳಿವು. ಅವರ ಪಾಲಿಗೆ ಪ್ರಪಂಚವೇ ತಲೆ ಕೆಳಗಾಗಿತ್ತು. ಆದರೆ ವೈದ್ಯ ಮಿತ್ರ ಡಾಕ್ಟರ್ ಪ್ರಭಾಕರ್ ಅವರ ನಿರಂತರ ಚಿಕಿತ್ಸೆ ಹಾಗೂ ಆರೈಕೆಯಿಂದ ಕಣ್ಣುಗಳು ಮತ್ತೆ ಕಾಣುವಂತಾಯಿತು. ನಮ್ಮ ಅದೃಷ್ಟ ಅದು. ದುಂಡಿರಾಜರ ಆಸೆ ಮತ್ತೆ ತಲೆ ಎತ್ತಿತು. ದುಂಡಿರಾಜರಿಗೆ ಅಪ್ಪಟ ಭಾರತೀಯ ಚಿತ್ರ ಮಾಡಬೇಕೆಂಬ ಹಂಬಲ ಇನ್ನೂ ಅತಿಯಾಯಿತು. ತಮ್ಮಲ್ಲಿದ್ದ ಸಮಸ್ತವನ್ನು ಅಡವಿಟ್ಟು ಚಿತ್ರ ನಿರ್ಮಾಣಕ್ಕೆ ಬೇಕಾಗುವ ಯಂತ್ರೋಪಕರಣಗಳನ್ನು ಖರೀದಿಸಲು ಲಂಡನ್ನಿಗೆ ಹೋದರು. 42 ವಯಸ್ಸಿನ ದುಂಡಿರಾಜರಿಗೆ ಸ್ನೇಹಿತರಿಂದಾಗಲಿ ನೆಂಟರಿಷ್ಟರಿಂದಾಗಲಿ ಹೆಚ್ಚಿನ ನೆರವು ಸಿಗಲಿಲ್ಲ. ಅಲ್ಲಿನ ಬಯೋಸ್ಕೋಪ್ ಎಂಬ ಚಲನಚಿತ್ರ ವಾರಪತ್ರಿಕೆಯ ಸಂಪಾದಕರಾಗಿದ್ದ ಕಾರ್ಬೋನ್ ಮೊದಲು ಹಿಂಜರಿದರೂ ಕೂಡ ದುಂಡಿರಾಜರ ಅಚಲ ನಿರ್ಧಾರ ಕಂಡು ಮೆಚ್ಚಿ ಚಿತ್ರ ನಿರ್ಮಾಪಕ ಸಿಸಿಲ್ ಅವರನ್ನು ದುಂಡಿರಾಜರಿಗೆ ಪರಿಚಯ ಮಾಡಿಕೊಟ್ರು. ಇವರ ಗರಡಿಯಲ್ಲಿ ಚಲನಚಿತ್ರ ನಿರ್ಮಾಣದ ಎಲ್ಲ ಭಾಗಗಳನ್ನು ಅಧ್ಯಯನ ಮಾಡಿ ಚಿತ್ರ ನಿರ್ಮಾಣದ ಅಚಲ ನಿರ್ಧಾರದೊಂದಿಗೆ ಮತ್ತೆ ತವರಿಗೆ ಮರಳಿದ್ರು ಫಾಲ್ಕೆ ಸಾಹೇಬರು. ಫಾಲ್ಕೆಯವರ ಚಿತ್ರ ನಿರ್ಮಾಣದ ಪ್ರಯತ್ನದಲ್ಲಿ ಮತ್ತೆ ಹಣ ಸಾಲದಾಯಿತು. ಪತ್ನಿ ಸರಸ್ವತಿ ಬಾಯಿ ತಮ್ಮ ಒಡವೆಗಳನ್ನು ಅಡವಿಟ್ಟರು. ರಾಮಕೃಷ್ಣರ ಕಥೆಗಳನ್ನು ಬೇಡವೆಂದು ಕಡೆಗೆ ರಾಜ ಹರಿಶ್ಚಂದ್ರನ ಕಥೆಯನ್ನು ಚಿತ್ರ ಮಾಡುವುದೆಂದು ದಾದಾ ಸಾಹೇಬರು ನಿರ್ಧಾರ ಮಾಡಿದರು.
ಆ ಕಾಲದಲ್ಲಿ ಚಿತ್ರ ನಿರ್ಮಾಣದ ಕಲೆ ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದಾಗಿ ರಾಜಾ ಹರಿಶ್ಚಂದ್ರ ಚಿತ್ರದ ಲೇಖನ, ನಿರ್ಮಾಣ ಕಾರ್ಯ, ನಿರ್ದೇಶನ ಹಾಗೂ ನಟನೆ ಮತ್ತು ಛಾಯಾಗ್ರಹಣವನ್ನು ಅತ್ಯಂತ ಸಮರ್ಪಕವಾಗಿ ನಿರ್ವಹಿಸಿದ ಶ್ರೇಯಸ್ಸು ನಮ್ಮ ದಾದಾ ಸಾಹೇಬರದು. ಅವರ ಮನೆಯೇ ಪಾಲ್ಕೆ ಫಿಲ್ಮ್ ಸಂಸ್ಥೆ. ಇಡೀ ಚಿತ್ರರಂಗದ ಊಟ ಉಪಚಾರ ಸರಸ್ವತಿಬಾಯಿಯವರದ್ದು. ಕಾಳಗದ ದೃಶ್ಯ ಚಿತ್ರೀಕರಣಗೊಂಡದ್ದು ಸಹ ದುಂಡಿರಾಜರ ಮನೆಯಲ್ಲಿಯೇ. ಕಟ್ಟ ಕಡೆಗೆ ಏಪ್ರಿಲ್ 21, 1913 ಮುಂಬಯಿಯ ಒಲಿಂಪಿಯಾ ಚಿತ್ರಮಂದಿರದಲ್ಲಿ ಮುಂಬಯಿಯ ಶ್ರೀಮಂತರು, ಪತ್ರಿಕಾ ರಂಗದವರು, ಹಲವು ಮಹನೀಯರು ಮುಂದೆ ಬಂದು ಪೂರ್ವಭಾವಿ ಪ್ರದರ್ಶನವನ್ನು ಏರ್ಪಾಟಾಗಿದ್ದ ಆ ಸಿನಿಮಾ ರಂಗದಲ್ಲಿ ಎಲ್ಲರೂ ನೆರೆದರು. ಈ ಚಿತ್ರವನ್ನು ವೀಕ್ಷಿಸಿದ ಆ ಗುಂಪು ದಂಗಾದರು. ಕಡೆಗೆ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕನಸು ನನಸಾಯಿತೆಂದು ದುಂಡಿರಾಜರು ಸಂತಸಪಟ್ಟರು. ಆದರೆ ಪ್ರೇಕ್ಷಕರ ಮುಂದೆ ಚಿತ್ರ ಗೆಲ್ಲಬೇಕಲ್ವಾ? 1913 ವರ್ಷದ ಮೇ 13 ಭಾರತೀಯ ಚಲನಚಿತ್ರ ರಂಗ ತನ್ನ ಚರಿತ್ರೆಯನ್ನು ಸುವರ್ಣಾಕ್ಷರಗಳಲ್ಲಿ ದಾಖಲಿಸಿದ ದಿನ. ರಾಜಾ ಹರಿಶ್ಚಂದ್ರ ಸಿನಿಮಾ ಆಗ ತೆರೆ ಕಂಡದ್ದು. ಅಂದು ಮುಂಬಯಿನ ಜನಸಾಗರದ ದೃಷ್ಟಿಯೆಲ್ಲ ಒಂದೆಡೆ ಕೇಂದ್ರೀಕೃತವಾಗಿತ್ತು. ಹಣವಿದ್ದವರು ಮುಂಬಯಿನ ಕಾರೋನೇಷನ್ ಚಿತ್ರಮಂದಿರದಲ್ಲಿದ್ದರು. ಹಣವಿಲ್ಲದವರು ಥಿಯೇಟರ್ ಹೊರಗೆ ಕುತೂಹಲದಿಂದ ಜಮಾಯಿಸಿದರು. ಥಿಯೇಟರ್ ಒಳಗೆ ಕುಳಿತ ಜನರ ಕಣ್ಣುಗಳು ಚಿತ್ರರಂಗ ಪರದೆಯ ಮೇಲೆ ಕೇಂದ್ರೀಕೃತವಾಗಿತ್ತು. ಎಲ್ಲರ ಕಣ್ಣಿನಲ್ಲೂ ಅದೇನೋ ಕುತೂಹಲ, ತವಕ ಹಾಗೂ ವಿಸ್ಮಯ ಲೋಕವೊಂದನ್ನು ತಮ್ಮ ಎರಡೂ ಕಣ್ಣುಗಳಲ್ಲಿ ತುಂಬಿಕೊಳ್ಳುವ ಆಸೆ ಆವರಿಸಿತ್ತು. ಮೊದಲಿಗೆ ಪಾಶ್ಚಾತ್ಯ ತರುಣಿಯರಿಂದ ಚೆಂದದ ನೃತ್ಯ ಮುಗಿದಂತೆ ತೆರೆಯ ಮೇಲೆ ಅವರು ಕಂಡದ್ದೇನು? ಭಾರತದ ನಾಯಕ ನಾಯಕಿಯರನ್ನು, ಸಾಕ್ಷಾತ್ ಹರಿಶ್ಚಂದ್ರ ಮತ್ತು ಚಂದ್ರಮತಿಯರನ್ನು. ಥಿಯೇಟರ್ನಲ್ಲಿ ಎಲ್ಲವೂ ನಿಶಬ್ದ. ಮಾತಿಗೆ ಎಡೆ ಇರಲಿಲ್ಲ. ನಟನೆಯೇ ಮಾತಿನ ಜಾಗವನ್ನು ಆವರಿಸಿತ್ತು. ಬೆಳ್ಳಿಯ ತೆರೆಯ ಮೇಲೆ ಮಹಾರಾಜ ಹರಿಶ್ಚಂದ್ರ ಹಾಗೂ ರಾಣಿ ಚಂದ್ರಮತಿಯರ ಸತ್ಯಾನ್ವೇಷಣೆಯ ಪರಿಯನ್ನು ಕಂಡು ಪ್ರೇಕ್ಷಕರು ಕಣ್ಣೀರಿಟ್ರು. ರಾಜಶ್ರೀ ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆಯ ವಾಗ್ವಾದದಲ್ಲಿ ಏನೋ ಪಾಪವರಿಯದ ರಾಜ ದಂಪತಿಗಳು ಪಡುತ್ತಿದ್ದ ಬವಣೆಯನ್ನು ಕಂಡು ಚಿತ್ರರಸಿಕರು ಹಲುಬಿದರು, ನಿಟ್ಟುಸಿರೆಳೆದರು. ಕಾಲದ ಪರಿವೆಯನ್ನೇ ಮರೆತು ಹರಿಶ್ಚಂದ್ರ ಚಂದ್ರಮತಿಯರ ಕಷ್ಟ ಸುಖಗಳಲ್ಲಿ ಒಂದಾದರು. ಈ ಚಿತ್ರ ನಮ್ಮ ಭಾರತೀಯ ಚಿತ್ರರಂಗದ ಬೆಳವಣಿಗೆಯ ನಾಂದಿಗೆ ದಾರಿಯ ಮಾಡಿಕೊಡ್ತು. ನಂತರ ಮರಾಠಿ, ತಮಿಳು, ಕನ್ನಡ ಮುಂತಾದ ಭಾಷೆಗಳ ಚಲನಚಿತ್ರಗಳು ದಕ್ಷಿಣ ಭಾರತದಲ್ಲಿ ಪಾದಾರ್ಪಣೆಗೊಂಡು ಚರಿತ್ರೆಯನ್ನೇ ಸೃಷ್ಟಿಸಿದವು. ಹೀಗೆ 20ನೇ ಶತಮಾನದಲ್ಲಿ ಭಾರತೀಯ ಚಿತ್ರರಂಗದ ಪಿತಾಮಹರು ಅಂತಾನೆ ಅನ್ನಿಸ್ಕೊಂಡವರು ದಾದಾ ಸಾಹೇಬ್ ಫಾಲ್ಕೆಯವರು. ದೇಶದಾದ್ಯಂತ ದುಂದುಬಿಯಂತೆ ಪಸರಿಸಿದ್ರು. ಚಿತ್ರರಂಗದಲ್ಲಿ ಅನುಪಮ ಸೇವೆ ಸಲ್ಲಿಸಿದ ವ್ಯಕ್ತಿಗಳಿಗೆ ಇವರ ಹೆಸರಿನಲ್ಲಿ ಇವತ್ತಿಗೆ ಪುರಸ್ಕಾರಗಳನ್ನು ಘೋಷಿಸಲಾಗಿದೆ. ಈ ಪ್ರಶಸ್ತಿ ಪಡೆಯುವವರು ಚಲನಚಿತ್ರರಂಗದ ಉತ್ತಮ ಕಲಾವಿದ ಅಂತ ಹೇಳಿ ಜೀವಮಾನದ ಒಂದು ಗುರಿ ಅಂತಾನೆ ಅನ್ಕೋತಾರೆ. ಈ ಪ್ರಶಸ್ತಿ ಪಡೆದ ಕಲಾವಿದ ಎಲ್ಲ ಘಟ್ಟಗಳನ್ನು ದಾಟಿ ಎವರೆಸ್ಟ್ ಶಿಖರದ ತುದಿ ಮುಟ್ಟಿದಂತೆ ಅನ್ನೋದು ಒಂದು ವಾಡಿಕೆ ಹಾಗೂ ನಂಬಿಕೆ. ಇಂತಹ ಪ್ರಶಸ್ತಿ ಪಡೆದವರ ಪಟ್ಟಿಯಲ್ಲಿ ಮೊದಲಿಗರು ದೇವಿಕಾ ರಾಣಿ 1969. ಇನ್ನು 1995 ನಮ್ಮವರ ನಟ ಡಾಕ್ಟರ್ ರಾಜ್ಕುಮಾರ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದರು. ಮುಂದೆ ಕನ್ನಡದವರೇ ಆಗಿರುವ ಚಲನಚಿತ್ರ ಛಾಯಾಗ್ರಾಹಕರಾದ ವಿ.ಕೆ. ಮೂರ್ತಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಲಭಿಸಿತು. ಈ ಮಹಾನ್ ಸಾಹಸಿ ದಾದಾ ಸಾಹೇಬ್ ಫಾಲ್ಕೆಯವರು 1944 ವರ್ಷದಲ್ಲಿ ಈ ಲೋಕವನ್ನಗಲಿದರು. 1969 ಭಾರತ ಸರ್ಕಾರದಿಂದ ಸ್ಥಾಪಿತವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈಗಿನವರೆಗೂ 53 ಜನರಿಗೆ ಸಂದಿದೆ. ದಾದಾ ಸಾಹೇಬರು ಅವರ ಜೀವಮಾನದಲ್ಲಿ 1913 ಪ್ರಾರಂಭವಾದ ರಾಜಾ ಹರಿಶ್ಚಂದ್ರ ಮೊದಲು ಭಾರತೀಯ ಸಿನಿಮಾ ಅಂತ ಎಣಿಸಿ ಅದು ಸೇರಿದಂತೆ 95 ಚಲನಚಿತ್ರಗಳು ಹಾಗೂ 27 ಕಿರು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರು. ಸಿನಿಮಾವನ್ನೇ ನಮ್ಮ ಜೀವನದ ಅವಿಭಾಜ್ಯ ಅಂಗವಂತೆ ಮಾಡಿದ ಈ ಸಾಧಕ ಹಾಗೂ ಭಾರತೀಯ ಚಲನಚಿತ್ರ ಯುಗದ ಸೃಷ್ಟಿಕರ್ತರಾದ ದಾದಾ ಸಾಹೇಬ್ ಫಾಲ್ಕೆ ಅವರು
ಅವರ ಹೆಸರು ಎಂದೆಂದೂ ಅಜರಾಮರ.